ಇದು ಒಂದು ಆಕಸ್ಮಿಕ ಚುನಾವಣೆಯನ್ನ ಎದುರಿಸಬೇಕಾದಂತ ಸಂದರ್ಭ ಬಂದಿದೆ. ನಾವು ಯಾರು ಈ ಚುನಾವಣೆ ಅಂತ ಬಯಸಿರಲಿಲ್ಲ. ಮೇಟಿಯವರ ಅಕಾಲಿಕ ಮರಣದಿಂದ ಈ ಚುನಾವಣೆಯನ್ನು ಎದುರಿಸಬೇಕಾಗಿದೆ ನಾವು. ಹೀಗಾಗಿ ಅವರ ಎರಡನೇ ಸುಪುತ್ರ ಉಮೇಶ್ ಮೇಟಿಯವರನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನೇಮಿಸಿದ್ದಾರೆ. ನಾವೆಲ್ಲರೂ ಕೂಡ ಅವರನ್ನ ಯಾವ ರೀತಿ ಮೇಟಿಯವರನ್ನ ಆರಿಸಿ ತಂದಿದ್ರಿ ನೀವೆಲ್ಲರೂ, ಅದಕ್ಕಿಂತ ಹೆಚ್ಚು ಮತದಾನ ಮಾಡಿ ಇವತ್ತು ಉಮೇಶ್ ಮೇಟಿಯವರನ್ನ ಆರಿಸಿ ತರಬೇಕಾಗಿದೆ. ನಾವೆಲ್ಲರೂ ನಮ್ಮ ಉಮೇಶ್ ಮೇಟಿಯವರು ಯಾವ ಕಾರಣಕ್ಕಾಗಿ ನಾವು ಆರಿಸಿ ತರಬೇಕಾಗಿದೆ ಅಂದ್ರೆ 3 ಕಾರಣಕ್ಕಾಗಿ ಆರಿಸಿ ತರಬೇಕಾಗಿದೆ. ಒಂದು, ಅವರ ತಂದೆಯ ಅನುಕಂಪ ಇದೆ, ಪೂರಾ ಕ್ಷೇತ್ರವಾರ ಅವರ ತಂದೆಯ ಪೂರಾ ಅನುಕಂಪ ಇದೆ. ಎರಡನೇದು, ಅವರ ಒಂದು ಆಸೆ ಇತ್ತು, 10 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ರು ಅವರು, ಒಂದು ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಮಾಡಬೇಕು, ಬಡವರಿಗೆಲ್ಲ ಅನುಕೂಲ ಆಗಬೇಕು. ಯಾಕಂದ್ರೆ ಇವತ್ತು ಪ್ರೈವೇಟ್ ಮೆಡಿಕಲ್ ಕಾಲೇಜು, ಪ್ರೈವೇಟ್ ಆಸ್ಪತ್ರೆಗೆ ಹೋದ್ರೆ ನಿಮಗೆ ಎಷ್ಟು ಕಾಸ್ಟ್ಲಿ ಆಗೈತೆ ಅಂದ್ರೆ ಬರೀ ಒಂದು ಚೀಟಿ ಮಾಡಕ್ 1000 ರೂಪಾಯಿ ತಗೋತಾ ಇದಾರೆ ಎಲ್ಲರೂ. ಅದಕ್ಕಾಗಿ ಆಮೇಲೆ ಮೂರನೇದು ಏನಪ್ಪಾ ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಸಲುವಾಗಿ ಇವತ್ತು ನಾವು ವೋಟ್ ಮಾಡಬೇಕಾಗಿದೆ. ಬರೀ ಗ್ಯಾರಂಟಿ ಸ್ಕೀಮ್ಸ್ ಕಾಂಗ್ರೆಸ್ನವ್ರಿಗೆ ಒಂದು ಜಾತಿಗೆ ಸೀಮಿತ ಮಾಡಲಿಲ್ಲ. ಅವರು ಎಲ್ಲಾ ಪಕ್ಷದ ಎಲ್ಲಾ ಜಾತಿಯವರಿಗೆ ಯಾರಾದರೂ ಈ ಗ್ಯಾರಂಟಿ ಸ್ಕೀಮ್ಸ್ ಕೊಟ್ಟಿದ್ದಾರೆ ಅಂದ್ರೆ ಇಡೀ ದೇಶದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಒಬ್ಬರೇ ಅಂತಂದು ಮಾತಾಡ್ತಾ ಇದ್ದೇನೆ ನಾನು. ಮೊನ್ನೆ ಒಂದು ಬಿಹಾರದಲ್ಲಿ ಚುನಾವಣೆ ಆಯ್ತು, ನೀವೆಲ್ಲ ನೋಡಿರಿ. ಬಿಹಾರದಲ್ಲಿ ಚುನಾವಣೆಯಲ್ಲಿ ಏನ್ ಮಾಡಿದ್ರು ಅವರು, ಒಂದೇ ಸಲ 10,000 ರೂಪಾಯಿ ಒಂದು ಅಕೌಂಟಿಗೆ ಹಾಕಿ ಇಡೀ ಚುನಾವಣೆನ ಗೆದ್ಬಿಟ್ರು. ಆಮೇಲೆ ಅದನ್ನ ಕ್ಲೋಸ್ ಮಾಡಿಬಿಟ್ರು. ಮುಂದೆ ಯಾರಿಗೂ ಅಕೌಂಟಿಗೆ ದುಡ್ಡು ಬರಲ್ಲ. ಇವತ್ತು ಕಳೆದ 3 ವರ್ಷದಿಂದ ಎಲ್ಲರೂ ಪ್ರತಿ ಹೆಣ್ಮಕ್ಳಿಗೆ ಎಲ್ಲರಿಗೂ 2,000 ರೂಪಾಯಿ ಅಕೌಂಟಿಗೆ ಬರ್ತಾ ಇದೆ. ಆಮೇಲೆ ಎಲ್ಲಾ ಜಾತಿಯವರು, ಯಾರು ಲಿಂಗಾಯತರು ಯಾರು ಬಸ್ನ ಅಡ್ಡಾಡ್ತಾರಲ್ಲ ನಾವು, ಮತ್ತೆ ಲಿಂಗಾಯತರು ಯಾರು ಇದನ್ನ ತಗೋತಾ ಇಲ್ಲ, ಬಡವರಿಲ್ಲ ಲಿಂಗಾಯತರಲ್ಲಿ ಯಾರು, ಎಲ್ಲರೂ ಕೂಡ ತಗೋತಾ ಇದಾರೆ. ಎಲ್ಲಾ ಜಾತಿಯವರು ಕೂತಾ ಇದಾರೆ, ಬ್ರಾಹ್ಮಣರು ಕೂಡ ಇದನ್ನ ತಗೋತಾ ಇದಾರೆ. ಕೆಲವು ಮಂದಿ ಅಪಪ್ರಚಾರ ಮಾಡ್ತಾ ಇದಾರೆ. ನಮ್ಮ ಬಿಜೆಪಿ ಸ್ನೇಹಿತರು ಏನ್ ಹೇಳ್ತಾ ಇದಾರೆ, ಅವರು ಸಾಲ ಮಾಡಿ ತುಪ್ಪ ತಿಂತಾ ಇದಾರಂತ. ಯಾರು ಸಾಲ ಮಾಡಿ ತುಪ್ಪ ತಿಂತಾ ಇದಾರೆ? ಕಳೆದ 10-11 ವರ್ಷಗಳಲ್ಲಿ 130 ಲಕ್ಷ ಕೋಟಿ ಸಾಲ ಮಾಡ್ಯಾರ ದೇಶದ್ದು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಡುವಾಗ ನಮ್ಮ ಟೋಟಲ್ ಸಾಲ 53 ಲಕ್ಷ ಕೋಟಿ. ಇವತ್ತೆಷ್ಟಾಗಿದೆ? 227 ಲಕ್ಷ ಕೋಟಿ ರೂಪಾಯಿ ಸಾಲ. ಯಾರು ಸಾಲ ಮಾಡ್ತಾ ಇದಾರೆ, ಯಾರು ತುಪ್ಪ ತಿಂತಾ ಇದಾರೆ ಅಂತ ಹೇಳಿ ನೀವೆಲ್ಲ ಗಮನಿಸಬೇಕು. ಆಮೇಲೆ ನಿನ್ನೆ ನಮ್ಮ ಮಹಾನ್ ನಾಯಕರುಗಳು ಬಂದಿದ್ರು ಬಿಜೆಪಿಯವರೆಲ್ಲ ಬಾಗಲಕೋಟೆಗೆ. ಜಗದೀಶ್ ಶೆಟ್ಟರ್ ಸಾಹೇಬರು, ಅವರು ಎಲ್ಲರೂ ಒಂದು 7-8 ಮಂದಿ. ಅವರು ಏನು ಭಾಷಣ ಮಾಡಿದ್ರಂದ್ರೆ ಕಾಂಗ್ರೆಸ್ ಬೈತಾ ಇದ್ರೆ, ಜಗದೀಶ್ ಶೆಟ್ಟರ್ ಅವರಿಗೆ ಅವರೇ ಪಕ್ಷದವರು ಟಿಕೆಟ್ ಕೊಟ್ಟಿಲ್ಲ, ಅವ್ರಿಗೆ MLA ಸೀಟ್ ಕೊಟ್ಟಿಲ್ಲ. ಒಂದು ಕಡೆ ಕಾಂಗ್ರೆಸ್ ಪಕ್ಷದವರು ಅವ್ರನ್ನ MLC ಮಾಡಿದ್ರು. ಅವ್ರನ್ನ ಅವರು ಬಿಜೆಪಿ ಪ್ರಚಾರ ಮಾಡಕ್ ಬಂದಾರ. ಇನ್ನೊಬ್ರು ಬಂದಿದ್ರು ಪಕ್ಷದಿಂದ ಉಚ್ಚಾಟನೆ ಮಾಡೋರು. ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದವರು ಬಿಜೆಪಿ ಪಕ್ಷಕ್ಕೆ ಪ್ರಚಾರ ಮಾಡಕ್ ಬಂದವರು. ಅವ್ರು ಹೇಳ್ತಾ ಇದಾರೆ, ನಾವು ಹಿಂದೂ ಸಲುವಾಗಿ ಬರ್ತಾ ಇದೀವಿ ಅಂತ. ನಾವಿಲ್ಲಿ ಕುಂತವ್ರು ಯಾರು ಒಬ್ಬರವ್ರು ಹಿಂದೂ ಅಲ್ಲ ಅಂತ ತೋರಿಸಿ ನೋಡೋಣ. ನಾವಿಲ್ಲಿ ಸ್ಟೇಜ್ ಮೇಲೆ ಕುಂತವ್ರು ಹಿಂದೂಗಳು ಅವರು ಅಲ್ಲ, ಕೈ ಎತ್ತಿ ಹೇಳಿ ನೋಡಿ ಅವರು ಅಲ್ಲ ಅಂತೇಳಿ. ಅದಕ್ಕಾಗಿ ಬಂಧುಗಳೇ, ಇದೆಲ್ಲ ಚುನಾವಣೆ ಗಿಮಿಕ್ ಬೇಡ. ನಮಗೆ ಯಾರು ಸಹಾಯ ಮಾಡಿದ್ದಾರೆ, ಯಾರು ಬಡ ಪಕ್ಷದ ಕೆಲಸ ಮಾಡ್ತಾ ಇದ್ದಾರೆ, ಇವೆಲ್ಲರೂ ನಾವು ಇದು ಮಾಡಬೇಕಾಗೈತಿ. ನೀವು ಒಂದೇ ಒಂದು ಕೆಲಸ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯ ಈ ಚುನಾವಣೆಯಲ್ಲಿ ನೀವು ಸಿದ್ದರಾಮಯ್ಯ ಅವರು ಋಣ ತೀರಿಸಬೇಕಾಗಿತ್ತಂದ್ರೆ ನಿಮಗೆ ಇದು ಅವಕಾಶ ಬಂದಿದೆ. ಈಗ ಎಲ್ಲರೂ ಕೈ ಎತ್ತಿ ಹೇಳ್ಬೇಕು, ನಾವೆಲ್ಲರೂ ಓಟ್ ಹಾಕ್ತೀವಿ ಈ ಸಲ ಅಂತ ಹೇಳಿ. ಇದನ್ನ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.